शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजानन पद्मार्कं गजाननमहर्निशम् अनेकदन्तं भक्तानां एकदन्तमुपास्महे। गुरुब्रह्मा गुरुर्विष्णु गुरुदेवो महेश्वरः गुरुः साक्षात् परब्रह्म तस्मै श्री गुरवे नमः। ಸ್ಪಂದನ ಚಾನಲ್ನ ಎಲ್ಲ ವೀಕ್ಷಕರಿಗೂ ಗಣೇಶ್ ಕುಂಡೇರ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾವು ಶ್ರೀದೇವಿ ಮಹಾತ್ಮೆಯ 2ನೇ ಅಧ್ಯಾಯವನ್ನು ನೋಡಿದೆವು. ಈಗ 3ನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಶ್ರೀದೇವಿಯು ತನ್ನ ಸುದರ್ಶನಾಸ್ತ್ರದಿಂದ ಮಧುಕೈಟಭರನ್ನು ಸಂಹರಿಸಿದ ಕತೆ ಇದಾಗಿದೆ. ಶೌರ್ಯಮಯ ಮಧುಕೈಟಭರುಗಳ ಶೌರ್ಯರೂಪಿ ತರಾಂಬೆ ಭುಜಬಲ ಶೌರ್ಯದಿಂ ಸಂಹರಿಸಿದಳು ಘನ ಸುದರ್ಶನಾಸ್ತ್ರದಲ್ಲಿ. ಪರಾಕ್ರಮಶಾಲಿಗಳಾದ ಮಧುಕೈಟಭರನ್ನ ವೀರ ಸ್ವರೂಪಗಳಾದ ಅಂಬಾದೇವಿಯು ಭುಜಬಲ ಪರಾಕ್ರಮದಿಂದ ಮಹಾ ಸುದರ್ಶನ ಚಕ್ರದ ಮೂಲಕ ಸಂಹಾರವನ್ನು ಮಾಡಿದಳು. ಕೇಳೆಲವರು ಶವೇಶ ದೇವಿಯು ಬಾಳ ಕೃಪೆಯನ್ನು ಮಾಡಿ ಮಾಯವ ತಾಳಲಿಕೆ ಮರುಗಿದೆವು ತಾಯಗಲಿರ್ದ ಕರು ತೆರದಿ. ಲೋಲ ಮಂಗಳೆಯಗಲಿ ಚಿಂತಾ ಲೋಲಲಾಗಿರೆ ಮೂರ್ತಿ ಮೂವರು ಬಾಳ ಯೋಚನೆ ಮಾಡಿದೆವು ನಮ್ಮೊಳಗೆ ಕೇಳೆಂದ. ಎಲ್ಲೋ ಬಸವೇಶ್ವರನೇ ಕೇಳು, ಬಹಳ ಕೃಪೆಯನ್ನು ತೋರಿಸಿ ಶ್ರೀದೇವಿಯು ಕಾಣದಂತಾಗಲು ತಾಯಿಯನ್ನಗಲಿದ ಕರುವಿನಂತೆ ದುಃಖಪಟ್ಟೆವು. ಪ್ರೇಮದ ತಾಯಿಯನ್ನಗಲಿ ಚಿಂತಾಸಕ್ತರಾಗಿರಲು ತ್ರಿಮೂರ್ತಿಗಳಾದ ನಾವು ಮೂವರು ನಮ್ಮೊಳಗೆ ಬಹಳ ಆಲೋಚನೆ ಮಾಡಿದೆವು ಕೇಳು ಎಂದನು. ಚಿಂತೆ ಮಾಡಲು ಬಪ್ಪುದೇನದು ಚಿಂತೆ ಕಳೆಯುವ ದೇವಿಯಾಜ್ಞೆಯ ನಂತು ಶಿರದಲ್ಲಿ ತಾಳ್ದೆವಾವು ಲೋಕದ ವಿಚಾರಕ್ಕೆ. ಎಂತು ಮುಂದುದ್ಯೋಗ ಮೂವರಿಗಂತೂ ಆಗ್ನೆಯದಾಯ್ತು ಮೂವರ ದೆಂತು ಮಾಡುವೆವೆಂದು ತಜಿವಿಜಿಗೊಂಡೆವಾವೆಂದ. ಚಿಂತೆ ಮಾಡಲು ಏನು ಬರುವುದು, ಚಿಂತೆಯನ್ನು ಕಳೆಯುವ ಶ್ರೀದೇವಿಯ ಅಪ್ಪಣೆಯನ್ನು ಆ ಪ್ರಕಾರ ನಾವು ಒಪ್ಪಿಕೊಂಡೆವು. ಲೋಕದ ವಿಚಾರಕ್ಕಾಗಿ ಮುಂದೆ ಹೇಗೆ ಶ್ರೀದೇವಿಯ ಆಜ್ಞೆಯಾಯಿತು, ಮೂವರು ಹೇಗೆ ಮಾಡುವೆವು ಎಂದು ನಾವು ತಯಾರಿ ಮಾಡಿಕೊಳ್ಳಲನುವಾದೆವು ಎಂದನು. ಜಗಕ್ಕೆ ದೊರೆಯೊಬ್ಬಾತನಾಗಲು ಜಗವಿದು ಸುಸೂತ್ರದಲ್ಲಿ ನಡೆಯುವುದು, ಜಗಕ್ಕೆ ಮೂವರು ದೊರೆಗಳಾಗಲು ಜಗ ನಡೆಯುವುದೆಂತೂ. ಜಗಕ್ಕೆ ನಾ ದೊರೆ ಎನ್ನ ಮಾತಿಂ ಜಗವ ಪಾಲಿಸಿರೆನಲು ಬ್ರಹ್ಮನು ಜಗಕ್ಕೆ ದೊರೆ ನಾನೆನ್ನ ಆಜ್ಞೆಯೊಳ್ಳಿರ್ರಿ ನೀವೆಂದ. ಜಗತ್ತಿಗೆ ಒಬ್ಬನೇ ಒಡೆಯನಾದರೆ ಜಗತ್ತಿನ ವ್ಯವಹಾರ ಸರಳತನದಿಂದ ನಡೆಯುತ್ತವೆ. ಆದರೆ ಜಗತ್ತಿಗೆ ಮೂವರು ಒಡೆಯರಾದರೆ ಜಗತ್ತಿನ ಕಾರ್ಯ ನಡೆಯುವ ಬಗೆಯಾದರೂ ಹೇಗೆ? ಈ ಜಗತ್ತಿಗೆ ನಾನು ಒಡೆಯನು, ನನ್ನ ಮಾತಿನಂತೆ ಜಗತ್ತನ್ನು ಪಾಲಿಸಿರಿ ಎಂದು ಶಿವನು ಮಾತನಾಡಲು, ಈ ಜಗತ್ತಿಗೆ ನಾನು ಒಡೆಯನು, ನನ್ನ ಅಪ್ಪಣೆಯಲ್ಲಿ ನೀವಿಬ್ಬರೂ ಇರ್ರಿ, ಇನ್ನು ನನ್ನ ಅಪ್ಪಣೆಯಂತೆ ನಡೆಯಿರಿ ಎಂದು ಬ್ರಹ್ಮನು ನುಡಿಯುತ್ತಾನೆ. ಇಲ್ಲಿ ಒಬ್ಬರು ಮಾತ್ರ ಒಡೆಯರಾಗಬೇಕು. ಹಾಗಿದ್ರೆ ಮಾತ್ರ ಎಲ್ಲ ಕರೆಕ್ಟಾಗಿ ನಡೆಯುತ್ತೆ. ನಾವು ಮೂವರಿದ್ದೀವಿ, ಹಾಗಾಗಿ ಇಲ್ಲಿ ಯಾವ ರೀತಿ ನಡೆಯೋಕ್ಕೆ ಸಾಧ್ಯ? ಹಂಗಾಗಿ ಇಲ್ಲಿ ನಾನೇ ದೊಡ್ಡನು, ನಾನು ಹೇಳ್ದಂಗೆ ಕೇಳ್ರಿ ಅಂತ ಶಿವ ಹೇಳಿದರೆ, ಇಲ್ಲ ನಾನು ದೊಡ್ಡನು, ನಾವು ಹೇಳ್ದಂಗೆ ನೀವಿಬ್ಬರು ಕೇಳ್ರಿ ಅಂತೇಳಿ ಬ್ರಹ್ಮ ಹೇಳ್ತಾನೆ. ಆರ ಗರ್ಭದಿ ಭುವನ 16 ಆರಿಗುಂಟೋ ಅವರೇ ದೊರೆಗಳು, ಆರಿಗಿಲ್ಲವೋ ಅವರೇ ಕಿಂಕರರೆನಲು ಅಜನಗುತ. ಭೂರಿಗಲ್ಲದೆ ಹರಿಗೆ ಜಗವನು ತೋರುವೆನು ಎಂದಿರುವರುಗಳ ಶರೀರವನ್ನು ನುಂಗಿದನು ಎಲೆ ಬಸವೇಶ ಕೇಳೆಂದ. 14 ಲೋಕಗಳು ಯಾರ ಹೊಟ್ಟೆಯಲ್ಲಿ ಇರುತ್ತಾವೋ ಅವರೇ ಒಡೆಯರು. ಇಲ್ಲ ನಾನು ದೊಡ್ಡನು ಅಂತೇಳಿ ಮೂವರು ಈ ರೀತಿಯಾಗಿ ಹೇಳ್ತಾ ಇರ್ಬೇಕಾದ್ರೆ ಆವಾಗ ಒಂದು ತೀರ್ಮಾನಕ್ಕೆ ಬರ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರರು. 3 ಲೋಕಗಳು ಯಾರ ಹೊಟ್ಟೆಯಲ್ಲಿ ಅಡಗಿದಾವೋ ಅವರೇ ಈ ಜಗತ್ತಿಗೆ ಒಡೆಯರು, ಅಂದರೆ ಅವರೇ ದೊಡ್ಡರು. ಯಾರಿಗೆ ಇರುವುದಿಲ್ಲವೋ ಅವರೇ ಸೇವಕರು ಅನ್ನಲು ಬ್ರಹ್ಮನು ನಗುತ್ತಾ ಶಿವನಿಗೆ ಮತ್ತು ವಿಷ್ಣುವಿಗೆ ವಿಷವನ್ನು ತೋರಿಸುವನು ಎಂದು ನಮ್ಮಿಬ್ಬರ ಶರೀರವನ್ನು ನುಂಗಿದನು. ಎಲೆ ಬಸವೇಶ್ವರನೇ ಕೇಳು ಎಂದನು. ಶಿವನು ಬಸವೇಶ್ವರನಿಗೆ ಹೇಳುತ್ತಾನೆ, ಒಕ್ಕೆ ವೀರ್ವರು ಗರ್ಭದೊಳಗೆಯು ಲೆಕ್ಕವಿಲ್ಲದ ನದಿನದಂಗಳು ಅಕ್ಕಿ ಹುಳ ಕ್ರಿಮಿ ಪಶುವು ನರಸುರಾಸುರ ಗಂಧರ್ವ ಕಕ್ಕ ಸೆನಿಪ ಸಮುದ್ರ ಕಾನನ ಸ್ವಕ್ಕಿರುವ ದೇಶಾಧಿಪತಿಗಳು ಲೆಕ್ಕವಿಲ್ಲದೆ ತೋರುತ್ತಿದ್ದರು ಅಜನ ಗರ್ಭದಲ್ಲಿ. ನಾವಿಬ್ಬರು ಬ್ರಹ್ಮನ ಹೊಟ್ಟೆಯಲ್ಲಿ ಸೇರಿದೆವು. ಬ್ರಹ್ಮ ಶಿವ ಮತ್ತು ವಿಷ್ಣುವಿನ
ದೇಹವನ್ನು ನುಂಗಿದ ತಕ್ಷಣವೇ ಅವರು ಹೊಟ್ಟೆಯಲ್ಲಿ ಸೇರಿ ಲೆಕ್ಕವಿಲ್ಲದಷ್ಟು ನದಿಗಳು, ಪಕ್ಷಿ, ಹುಳ, ಕ್ರಿಮಿಕೀಟ, ಸಾಕು ಪ್ರಾಣಿಗಳು, ಮೃಗಗಳು, ಮಾನವ, ದೇವತೆ, ರಾಕ್ಷಸ, ಗಂಧರ್ವರು, ಕರ್ಕಶ ಅಂದರೆ ಘೋರ ಸ್ವರದಿಂದ ಕೂಡಿದ ಸಮುದ್ರ, ಅರಣ್ಯ, ಮದೋನ್ಮತ್ತರಾದ ರಾಜರು ಬ್ರಹ್ಮನ ಹೊಟ್ಟೆಯಲ್ಲಿ ತೋರುತ್ತಿದ್ದರು. ಶಿವನಿಗೆ ಮತ್ತು ವಿಷ್ಣುವಿಗೆ ಈ ರೀತಿಯಾಗಿ ಬ್ರಹ್ಮನ ಹೊಟ್ಟೆಯಲ್ಲಿ ಕಾಣಿಸ್ತಾ ಇದೆ. ರಥವು, ಕುದುರೆಯು, ಪಾಯ್ದಳವು, ಮಹಾರಥವು, ಶಸ್ತ್ರವು, ಕಾಳೆ ಬೇರಿಯು, ಅತಿರಣವು, ವಾತಾಹತವು, ಶುಭ ಶೋಭನವು, ವಿಭವು, ಮತಿಯು, ಶಮೆಗುರು, ಭಜನೆ, ಭಕ್ತಿಯು, ಸತವ ರಜತಮ ರೆನಿಪ ಮೂವರು, ಮಿತಿಯು ಇಲ್ಲದೆ ಋಷಿಗಳಿದ್ದರು ಅಜನ ಗರ್ಭದಲ್ಲಿ. ರಥ, ಕುದುರೆ, ಕಾಲ್ದಳ, ಮಹಾರಥಿಕರು, ಶಸ್ತ್ರಾಸ್ತ್ರ, ಕಹಳೆ, ನಗಾರಿ, ವಿಶಾಲವಾದ ರಣಭೂಮಿ, ಗಾಳಿಯ ಹೊಡೆತದಿಂದುಂಟಾದ ನಾದವುಳ್ಳ ವಾದ್ಯ, ಒಳ್ಳೆ ಮಂಗಲಕರವಾದ ನೋಟಗಳು, ವೈಭವ, ಬುದ್ಧಿ, ಶಾಂತಿ, ಗುರುಭಜನೆ, ಭಕ್ತಿ, ಸತ್ವರಜ ತಮಸವೆನಿಸುವ ಮೂವರು ವ್ಯಕ್ತಿಗಳು, ಅಗಣಿತವಾದ ಋಷಿಗಳು ಬ್ರಹ್ಮನ ಹೊಟ್ಟೆಯಲ್ಲಿ ಕಾಣಿಸಿದರು. ನೋಡಿದೆವು ಬಹು ದೇಶ ಕೋಶವ, ನೋಡಿದೆವು ಬಹು ತೀರ್ಥಕ್ಷೇತ್ರವ, ನೋಡಿದೆವು ಮಾ ಸರ್ಗ ವಿತಳ ತಳಗಳೆಂಬುವನು, ನೋಡಿದೆವು ಶಿವನಜರ ಲೋಕವ, ನೋಡಿದೆವು ವೈಕುಂಠವೆಂಬುದ, ನೋಡಿ ಹರ್ಷಿಸಿದವ ವೀರ್ವರುಗಳಂದು. ಬಹಳ ದೇಶ ಖಜಾನೆಗಳನ್ನು ನೋಡಿದೆವು, ಬಹಳ ಪವಿತ್ರ ಸ್ಥಳಗಳನ್ನು ನೋಡಿದೆವು, ಮಹಾಸ್ವರ್ಗ ಪಾತಾಳ ಲೋಕಗಳನ್ನು ನೋಡಿದೆವು, ಶಿವನ ಮತ್ತು ಬ್ರಹ್ಮನ ಲೋಕಗಳನ್ನು ನೋಡಿದೆವು, ವೈಕುಂಠವನ್ನು ನೋಡಿದೆವು. ಹೀಗೆ ನೋಡಿಯೇ ನಾವಿಬ್ಬರು ಆನಂದ ಹೊಂದಿದೆವು. ದಾರಿ ತಪ್ಪಿದೆವಾವು ಬಯಲನ್ನು ಸೇರುವುದು ಹಸದಳವದಾಗಿರೆ, ಮೀರಿ ಹೋಗುತ್ತಲೊಡೆದ ಬ್ರಹ್ಮನ ಪಾಲದಲ್ಲಿ ನಾನು, ಶೌರಿ ಕೆಳಭಾಗದೋಳಿಳಿದಧೋ ದ್ವಾರದಲ್ಲಿ ತಾ ಹೊರಟನಾತಗೆ, ಸೇರಿದುದು ನಾಮವು ಅಧೋಕ್ಷಜನೆಂಬ ಹೆಸರಿನಲ್ಲಿ. ಬಯಲಿಗೆ ಬರುವುದು ಅಸಾಧ್ಯವಾಗಿರಲು ನಾವು ಹಾದಿಯನ್ನು ತಪ್ಪಿದೆವು. ಏನೂ ತಿಳಿದೆ ನಾನು ಬ್ರಹ್ಮನ ಮೇಲ್ಭಾಗದ ಕಾರಣ ಶರೀರಕ್ಕೆ ಹೋದೆನು. ವಿಷ್ಣುವು ಕೆಳಭಾಗದಲ್ಲಿಳಿದು ಅಧೋದ್ವಾರದಲ್ಲಿ ಹೊರಟನು. ಆದ್ದರಿಂದ ಆತನಿಗೆ ಅಧೋಕ್ಷಜ ಎಂಬ ನಾಮ ಉಂಟಾಯಿತು. ಮೆಚ್ಚಿದೆವು ನಾವಜನ ಗರ್ಭದ ಹೆಚ್ಚಿನ ಲೋಕಗಳ ಕಂಡೆ, ಅಚ್ಚರಿಯಬಡೆ ವಿಷ್ಣು ನುಡಿದನು ಎನ್ನ ಗರ್ಭದಲ್ಲಿ, ಮುಚ್ಚುಮರೆಯಿಲ್ಲದಲೆ ನೋಡಿರಿ ನಿಚ್ಚಳವಾದ ಲೋಕವ, ನಿಚ್ಚೆಯುಳ್ಳರೆ ಹೋಗಿರೆಂದೇ ತೆರೆದನಾನವ. ಬ್ರಹ್ಮನ ಗರ್ಭದಲ್ಲಿ ಅಧಿಕ ಲೋಕಗಳನ್ನು ಕಂಡು ನಾವು ಮೆಚ್ಚಿದೆವು. ಆ ಸಮಯದಲ್ಲಿ ವಿಷ್ಣು ನನ್ನ ಗರ್ಭದಲ್ಲಿ ಆಶ್ಚರ್ಯಪಡತಕ್ಕ ನಿತ್ಯ ನಿರ್ಮಲವಾದ ಲೋಕವನ್ನು ಮುಚ್ಚುಮರೆ ಇಲ್ಲದೆ ನೋಡಿರಿ, ಅಪೇಕ್ಷೆ ಇದ್ದವರು ನನ್ನ ಗರ್ಭದೊಳಗೆ ಹೋಗಿರಿ ಎಂದು ಬಾಯಿ ತೆರೆದನು. ನೋಡ ಜನನಿ ವಿಷ್ಣು ಗರ್ಭವನ್ನು ನೋಡಿದರೆ ಆಯ್ತಿಬ್ಬರೇತಕ್ಕೆ, ನೋಡು ಎನ ವಿಷ್ಣುವಿನ ಜಠರ ಅಂತರಕ್ಕೆ ಅಜನಿಳಿದು, ನೋಡುತ್ತಿರುತ್ತಿರೆ ವಿಷ್ಣು ಯೋಗಾರೂಢನಾಗುತ್ತಾಲದಲೆಯಲ್ಲಿ, ಮಾಡಿದನು ಶಯನವನು ಪೂರ್ಣ ಬ್ರಹ್ಮತಾನಾದ. ಇಬ್ಬರು ನೋಡುವುದೇಕೆ ಬ್ರಹ್ಮನೇ, ನೀನು ವಿಷ್ಣುವಿನ ಗರ್ಭವನ್ನು ನೋಡಿದರಾಯಿತು ಎಂದು ಶಿವನು ನುಡಿಯಲು, ಬ್ರಹ್ಮನು ವಿಷ್ಣುವಿನ ಹೊಟ್ಟೆಯೊಳಗೆ ಇಳಿದನು. ನೋಡುತ್ತಿರಲು ವಿಷ್ಣುವು ಪೂರ್ಣ ಬ್ರಹ್ಮಸ್ವರೂಪನಾಗಿ ಆಲದೆಲೆಯಲ್ಲಿ ಅಂದರೆ ಹೃದಯ ಕಮಲದ ಅಷ್ಟದಳದಲ್ಲಿ ಯೋಗಾರೂಢನಾಗಿ ಮಲಗಿದನು. ದೇವಿ ಚರಣಾಂಬುಜದ ಧ್ಯಾನವಟ ಉದಪ್ಪಲು ಇಂದ್ರಿಯವಾಯುವು, ಕೇವಲದ ಪರಮಾತ್ಮನಾದನು ಹರಿಬಹಿರ ಮೆರೆದು. ಈ ವಿಚಾರವ ಕಾಣಲಿಕ್ಕೆ ನಾ ಭಾವಿಸಿದೆ ನಾ ನೀರ್ವರವರೇ, ತಾವು ಬಂದರೆ ನೋಡುವೆನೆಂದೇ ಬಿಟ್ಟನ ಸ್ಥಳವ. ದೇವಿಯ ಪಾದಕಮಲದ ಸ್ಮರಣೆಯಿಂದ ಇಂದ್ರಿಯಗಳ ಹಾಗೂ ವಾಯುವಿನ ನೆಲೆ ತಪ್ಪಲು ವಿಷ್ಣುವು ಬ್ರಹ್ಮ ಪ್ರಪಂಚವನ್ನು ಮರೆತು ಕೇವಲ ಪರಮಾತ್ಮ ಸ್ವರೂಪವುಳ್ಳವನಾದನು. ಈ ಸಂಗತಿಯನ್ನು ಕಂಡುಕೊಳ್ಳಲು ನಾನು ಹೀಗೆ ಭಾವಿಸಿದೆ, ಅವರಿಬ್ಬರು ಬಂದರೆ ನೋಡುವೆನು, ವಿಚಾರಿಸುವೆನು ಎಂದು ಶಿವನು ಆ ಸ್ಥಳವನ್ನು ಬಿಟ್ಟನು. ಈಗ ನೋಡುವೆನ ಜಾಂಡವಿದು ತಾಯೇ ಹೇಗುವುದು ಎಂದೋ ತಿರುತಿರೆ, ಆಗ ಮುಸುಗುತ್ತಲಿತ್ತು ನಾನಾ ವಿಧದ ಚಿತ್ರದಲ್ಲಿ, ಸಾಗಲಿಕ್ಕೆ ನಾನಿತ್ತ ಬ್ರಹ್ಮನು ಆಗ ಹರಿಗರ್ಭದಲ್ಲಿ ಇಳಿಯುತ್ತ, ಲಾಗ ಕಂಡನನೇಕ ಭುವನಗಳೆಲ್ಲ ಕೋಶಗಳ. ಬ್ರಹ್ಮಾಂಡವಿದು ಹೇಗಿರುವುದೋ ಈಗ ನೋಡುವೆನು ಎಂದು ಹೊಗಳುತ್ತಿರಲು ಅನೇಕ ಪ್ರಕಾರದ ವಿಚಿತ್ರಗಳಿಂದ ಬ್ರಹ್ಮಾಂಡವು ಮುಸುಗುತ್ತಲಿತ್ತು. ಹೀಗೆ ನೋಡುತ್ತಾ ಮುಂದೆ ಹೋಗುತ್ತಿರಲು ನಾನು ಕಳಿಸಿದ ಬ್ರಹ್ಮನು ಆಗ ವಿಷ್ಣುವಿನ ಗರ್ಭದಲ್ಲಿ ಇಳಿಯುತ್ತಾ ಅನೇಕ ಬ್ರಹ್ಮಾಂಡಗಳನ್ನು ಖಜಾನೆಗಳನ್ನು ನೋಡಿದೆನು.
ಬ್ರಹ್ಮನ್ ಉದರದಿ ಕಂಡ ತೆರದಲ್ಲಿ ಬ್ರಹ್ಮ ಕಂಡ ವಿಷ್ಣು ಉದರದಿ ಬ್ರಹ್ಮಲೋಕವು ಮೊದಲುಗೊಂಡು ಬಹು ವಿಚಿತ್ರವನು. ಬ್ರಹ್ಮ ನೋಡಿಯೇ ದಣಿದು ಮಾರ್ಗವ ಬ್ರಹ್ಮ ಕಾಣದೆ ನಾಭಿ ಕಮಲದಿ ಬ್ರಹ್ಮ ಹೊರಡನು ಬೆದರಿ ನೋಡಿದ ನಾಲ್ಕು ದಿಕ್ಕುಗಳ. ಬ್ರಹ್ಮನ ಹೊಟ್ಟೆಯಲ್ಲಿ ವಿಷ್ಣು ನೋಡಿದ ಹಾಗೆ ವಿಷ್ಣುವಿನ ಹೊಟ್ಟೆಯಲ್ಲಿ ಬ್ರಹ್ಮನು ಬ್ರಹ್ಮಲೋಕ ಮೊದಲಾದ ಬಹು ವಿಚಿತ್ರವನ್ನು ನೋಡಿಯೇ ಬೇಸರಗೊಂಡು ಹೊರಗೆ ಬರುವ ದಾರಿಯನ್ನು ಕಾಣದೆ ವಿಷ್ಣುವಿನ ಹೊಕ್ಕಳಿನಿಂದ ಹೊರಟನು. ಹೆದರಿ ನಾಲ್ಕು ದಿಕ್ಕುಗಳನ್ನು ನೋಡಿದನು. ನಾಲ್ಕು ದಿಕ್ಕನ್ನು ನೋಡಲಿಕ್ಕೆ ಮುಖನಾಗು ಆದವು ಅಜನು ವದನವ ಜೀಕು ತಲೆ ಮೇಲ್ ನೋಡಿ ಮತ್ತೊಂದಾಯ್ತು ಆ ನನವು. ಏಕಮುಖ ಕಾಲಾಂತರದಿ ಶಿವಗೆ ಕಪಾಲಾಗಿಹುದು ಕೇಳೈ ನಾಲ್ಕು ಮುಖದಿಂ ನಾಲ್ಕು ವೇದಗಳು ದಹಿಸಿದವೆಂದ. ನಾಲ್ಕು ದಿಕ್ಕುಗಳನ್ನು ನೋಡಲು ನಾಲ್ಕು ಮುಖಗಳಾದವು. ಆಮೇಲೆ ಬ್ರಹ್ಮನು ಮುಖವನ್ನು ತೂಗಾಡಿಸುತ್ತಾ ಮೇಲಕ್ಕೆ ನೋಡಲು ಮತ್ತೊಂದು ಮುಖವಾಯಿತು. ಒಂದು ಮುಖವು ಕಾಲಾಂತರದಲ್ಲಿ ಶಿವನ ಪಾಲಾಯಿತು. ಶಿವನು ಬ್ರಹ್ಮನ ಒಂದು ಮುಖವನ್ನು ಕಡಿದನು. ಆ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳು ಹುಟ್ಟಿದವು ನೋಡು ಎಂದನು. ನಾಲ್ಕು ಮುಖಗಳಿಂದ ನಾಲ್ಕು ದಿಕ್ಕುಗಳನ್ನು ನೋಡಿದಾಗ ಬ್ರಹ್ಮನಲ್ಲಿ ಕರ್ಮ ವಿರತಿ ಯೋಗ ಭಾವನೆಗಳೆಂಬ ನಾಲ್ಕು ವಿಚಾರಗಳು ತಲೆದೋರಿದವು. ಮೇಲೆ ನೋಡಿದ 5ನೇ ಮುಖದಿಂದ ನಾನೇ ಪರಶಿವನೆಂಬ ಅಹಂಕಾರಯುಕ್ತ ವಿಚಾರವು ತಲೆದೋರಿದ್ದರಿಂದ ಆ ಅಹಂಕಾರ ಸ್ವರೂಪದ ಮುಖವನ್ನು ಶಿವನು ಕಡಿದು ಹಾಕಿದನು. ಬ್ರಹ್ಮನು ಪ್ರಾರ್ಥಿಸಿದ ಮೇಲೆ ಆ 5ನೇ ಮುಖವು ಶಿವನ ಕಮಂಡಲವಾಯಿತು. ಉಳಿದ 4 ಮುಖಗಳಿಂದ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಎಂಬ 4 ವೇದಗಳು ಉದ್ಭವಿಸಿದವು. ಆ ಸಮಯದಲ್ಲಿ ವಿಷ್ಣು ಕಿವಿಯಲ್ಲಿ ದೋಷಿಗಳು ಮಧುಕೈಟ ಬೆಂಬರು ರೋಷಿಗಳು ಭುಜ ಬಲದ ಶೌರ್ಯೋನ್ನತರು ಉದಿಸಿದರು. ಏಸು ಹೇಳಲಿ ಖಡ್ಗ ಹಲಿಗೆ ಗತ ತ್ರಿಶೂಲ ಕಟಾರಿ ಧನುಷರ ಪಾಶದಲ್ಲಿ ಕೊಲಲೆಳಿಸಿ ನೋಡಿದ ಆಗಲ ಭುಜ ಜನ. ಆ ವೇಳೆಯಲ್ಲಿ ಕಿವಿಯಲ್ಲಿಂದ ಪಾಪಿಗಳು ಕೋಪಿಗಳು ಭುಜಬಲ ಪರಾಕ್ರಮಶಾಲಿಗಳು ಆದಂಥ ಮಧುಕೈಟಭರು ಎಂಬ ರಾಕ್ಷಸರು ಹುಟ್ಟಿದರು. ಎಷ್ಟು ಹೇಳಲಿ, ಖಡ್ಗ ಢಾಲು ಗದೆ ತ್ರಿಶೂಲ ಸಣ್ಣ ಬರ್ಚಿ ಬಿಲ್ಲು ಬಾಣ ಹಗ್ಗದಿಂದ ಕೊಲ್ಲಲಪೇಕ್ಷಿಸಿ ಆ ಬ್ರಹ್ಮನನ್ನು ನೋಡಿದರು. ಕಂಡ ನಿವರನು ಅಜನು ತಾಮಸ ಚಂಡರು ನಿವರ ಶೌರ್ಯವ ಖಂಡಿಸಲು ಎನ್ನಿಂದಲಾಗದು ವಿಷ್ಣು ತಾನೇ ಸೈ. ಪುಂಡರನು ಛೇದಿಸುವೆನೆಂದೇ ದಿಂಡೇರಿ ಉತ್ತರವ ನಿತ್ತು ದಂಡ ವಿಕ್ರಮರೇ ಬರುವೆ ನಿಲ್ಲೆಂದನ ಭುಜಭವ. ಬ್ರಹ್ಮನು ತಾಮಸಿಗಳಾದ ಕ್ರೂರರನ್ನು ನೋಡಿದನು. ಇವರ ಪರಾಕ್ರಮವನ್ನು ನಾಶ ಮಾಡುವುದು ನನ್ನಿಂದ ಆಗದು. ವಿಷ್ಣು ತಾನೇ ಈ ಪುಂಡರನ್ನು ನಾಶ ಮಾಡುವನು ಎಂದು ದುಷ್ಟರಿಗೆ ಉತ್ತರವನ್ನು ಕೊಟ್ಟು ಬಲಿಷ್ಠರಾದ ಪರಾಕ್ರಮಿಗಳೇ ಬರುವೆನು ತಡೆಯಿರಿ ಎಂದು ಬ್ರಹ್ಮನು ನುಡಿದನು. ದೇವಿ ಧ್ಯಾನವ ಮಾಡದ ನಭುಜಜ ದೇವಿ ಎಬ್ಬಿಸು ವಿಷ್ಣುವಿನ ಕಣ್ದೇವಿ ತೆರೆಯಿಸು ಬೇಗ ಉಶ್ವಾಸಾಡಲಿ ಹರಿಗೆ. ಕೇವಲದ ಸುಸಮಾಧಿಯಿಂದಲೇ ದೇವಿ ದಾತ್ರಿಗೆ ಎಚ್ಚರಿಸು ನೀ ಸಾವನಿಯಲಿ ಹೆಸರರಿಗೆ ಎಲೆ ದೇವಿ ಕೇಳೆಂದ. ಶ್ರೀದೇವಿಯೇ ವಿಷ್ಣುವನ್ನ ಎಚ್ಚರಗೊಳಿಸು, ಅವನ ಕಣ್ಣು ತೆರೆಯಿಸು. ಈ ವಿಷ್ಣುವಿಗೆ ಬೇಗನೆ ವಿಶ್ವಾಸ ಬರಲಿ. ಶ್ರೀದೇವಿಯೇ ತಾಯಿಯೇ ಪೂರ್ಣ ಸಮಾಧಿಯಿಂದ ಎಚ್ಚರಗೊಳಿಸು, ರಾಕ್ಷಸರಿಗೆ ಸಾವನ್ನುಂಟು ಮಾಡಲಿ ಎಂದು ನುಡಿದನು. ಜ್ವಾಲಮುಖಿ ಜ್ವಾಲಾಕ್ಷಿ ಜ್ವಾಲಿನಿ ಕಾಳರಾತ್ರಿ ಕರಾಳ ವದನೆಯೇ ಪಾಲಲೋಚನೆ ಭೀಷಣಿಯ ಮಹಾರಾತ್ರಿ ಮಹಾವೀರೇ. ನೀಲಕಂಠನಿ ಭಾಂಗ್ಯ ನಿರ್ಮಳೆ ನೀಲ ತುರಗದ ವಿರಾಜಮಾನಳೆ ನೀಲವಸನೆಯ ಹರಿಯ ನೆಬ್ಬಿಸು ಎಂದನ ಭುಜಭವ. ಅರುವಿನ ಮುಖವುಳ್ಳವಳು, ಜ್ಞಾನ ನೇತ್ರವುಳ್ಳವಳು, ಜ್ಞಾನರೂಪಳು, ಕರಾಳ ರಾತ್ರಿಯಂತಹ ಭಯಂಕರ ಮುಖವುಳ್ಳವಳೆ, ಗಣ್ಣುಗಳುಳ್ಳವಳೆ, ಭಯಾನಕ ಸ್ವರೂಪಳೆ, ಮಹಾಶ್ರೇಷ್ಠ ಮಹಾವೀರಳೆ, ಕಪ್ಪು ಕಂಠವುಳ್ಳ ಶಿವನ ಸಮಾನ ಶರೀರವುಳ್ಳವಳೆ, ಕಲಂಕವಿಲ್ಲದವಳೆ, ನೀಲವರ್ಣದ ಕುದುರೆಯನ್ನೇರಿ ಶೋಭಿಸುವವಳೆ, ನೀಲಿಯ ವಸ್ತ್ರ ಧರಿಸಿದವಳೆ, ವಿಷ್ಣುವನ್ನ ಎಚ್ಚರಗೊಳಿಸು ಎಂದು ನುಡಿದನು. ಪ್ರಾಣಶಕ್ತಿ ಪರಾಂಬೆ ಹಲಗೆ ಕೃಪಾಣು ಮುದ್ಗರ ಶೂಲಧಾರಿಯೇ ಬಾಣಧನು ಶಂಕಿನಿ ಸಶಕ್ತಿನಿ ಚಕ್ರವರ ಮುಸಲೇ. ತ್ರಾಣತಾ ವಿಷ್ಣುವಿಗೆ ಸರ್ವತ್ರಾಣಿ ಸಕಲೇ ಬ್ರಹ್ಮಶರ್ವೆ ಮಾಣದೆಬ್ಬಿಸು ವಿಷ್ಣುವಿನ ನೆಂತೆಂದನ ಭುಜಭವ. ಬಲವಾದ ಶಕ್ತಿಯನ್ನುಳ್ಳವಳೆ, ಮಹಾತಾಯಿಯೇ, ಜಗಜ್ಜನನಿಯೇ, ಡಾಲು ಖಡ್ಗ ಗದೆ ತ್ರಿಶೂಲ ಧರಿಸಿದವಳೆ, ಬಾಣ ಬಿಲ್ಲು ಅಗ್ನಿಯಾಸ್ತ್ರಗಳಿಂದೊಡಗೂಡಿದ
ಸಶಕ್ತಳೆ, ಚಕ್ರ ಶ್ರೇಷ್ಠ ವನಿಕೆಯನ್ನು ಧರಿಸಿದವಳೆ, ಸರ್ವಶಕ್ತಿಯುಳ್ಳವಳೆ, ಸಕಲ ಬ್ರಹ್ಮ ಸ್ವರೂಪಳೆ, ಶಿವೆಯೇ ವಿಷ್ಣುವಿಗೆ ಶಕ್ತಿ ಬರುವಂತೆ ಮಾಡಿ ಬಿಡದೆ ಅವನನ್ನು ಎಚ್ಚರಗೊಳಿಸು ಎಂದು ಬ್ರಹ್ಮನು ನುಡಿದನು. ಚೇತನಾತ್ಮೆಯ ಲಾಪರಾಂಬಿಯು ಚೇತಿಸಿದಳೈ ವಿಷ್ಣುವಿನ ನಿಶ್ಚೇತನದ ಸುಸಮಾಧಿಯದು ತಿಳಿಯಿತು ಮೂಗಿನಲಿ. ವಾತವಾಡಿತು ನಯನದಾನಂದಾತಿಶಯದಲ್ಲಿ ತೆರೆದ ಲಭುಜ ಮಾತನಾಡಿಸು ತೀಕುಟಾರರ ಸಂಹರಿಸು ಎಂದ. ಜಾಗೃತಾವಸ್ಥೆಯಲ್ಲಿ ಆ ಆದಿಶಕ್ತಿಯು ವಿಷ್ಣುವಿನನ್ನು ಎಚ್ಚರಗೊಳಿಸಿದಳು. ಅಜಾಗರೂಕತೆಯ ಒಳ್ಳೆಯ ಸಮಾಧಿಯು ನಿಚ್ಚಳವಾಯಿತು. ಮೂಗಿನಲ್ಲಿ ಹವೆಯಾಡಿತು, ಅಂದರೆ ಉಸಿರಾಡತೊಡಗಿದನು. ಅತ್ಯಂತ ಆನಂದದಲ್ಲಿ ಕಣ್ಣು ತೆರೆಯಲು ಬ್ರಹ್ಮನು ಮಾತನಾಡಿಸುತ್ತಾ ಈ ದುಷ್ಟರನ್ನು ಸಂಹರಿಸು ಎಂದು ನುಡಿದನು. ಎದ್ದ ಕಮಲಾಂಬಕನು ಶರದಿಯೊಳೆದ್ದ ಒಡಬಾ ನಲನು ರೌದ್ರದ ಮುದ್ದೆಯೋ ಪ್ರಳಯದ ಮಹಾಭೈರವನೋ ಮಹಾಮೃತ್ಯೋ ಇದ್ದ ವೈನಯನಗಳು ಸಿಡಿಲಿನ ಮುದ್ದಿಯಲಿ ಬಾಯಿ ಮುಗಿಲು ರೀ ಹೊಗೆ ಎದ್ದುದನೇನೆಂಬೆ ತುಡುಕಿದವರ ಸುದರ್ಶನವ. ಸಮುದ್ರದಲ್ಲಿ ಎದ್ದು ಒಡಬಾನಲನೋ ಭಯಂಕರ ಸ್ವರೂಪದ ಮುದ್ದೆಯೋ ಪ್ರಳಯ ಕಾಲದ ಭೀಕರ ವ್ಯಕ್ತಿಯೋ ಮಹಾಮೃತ್ಯು ದೇವತೆಯಾದ ಯಮನೋ ಎನ್ನುವಂತೆ ಎಚ್ಚರಗೊಂಡ ಕಮಲದಂತಹ ಕಣ್ಣುಳ್ಳ ವಿಷ್ಣುವಿನ ಬಾಯಿ ಮೂಗುಗಳಿಂದ ಉರಿ ಹೋಗಿ ಹೊರಟಿತು. ಅದನ್ನು ಏನು ಹೇಳಲಿ, ವಿಷ್ಣುವು ಶ್ರೇಷ್ಠ ಸುದರ್ಶನ ಚಕ್ರವನ್ನು ಧರಿಸಿದನು. ಶೌನಕನೆ ಮಹಾಕಾಳಿ ಈಗಲು ತಾನೇ ಹರಿಪುಸಿ ಎಲ್ಲ ಸತ್ಯವು ತಾನೇ ಪುರುಷನು ತಾನೇ ಸ್ತ್ರೀಯಾಗಿ ಹಳು ತಿಳಿಯಲಿಕೆ ನಾನಿ ಕೇಳಲೆ ನಂದಿಕೇಶ್ವರ ನೀ ನರಿಯೇ ಹರಿ ದೇವಿ ದೇವರಿ ತಾನು ವೇದವು ಹೀಗೆ ನುಡಿ ತಲಿಹುದು ಕೇಳೆಂದ. ಶೌನಕರೇ, ಮಹಾಕಾಳಿ ದೇವಿಯು ಈಗ ಹರಿಯಾಗಿರುವಳು, ಸುಳ್ಳಲ್ಲ, ಸತ್ಯವು. ಪುರುಷನು ತಾನೇ ಸ್ತ್ರೀಯೂ ತಾನೇ ಆಗಿರುವಳು. ಜ್ಞಾನಿಯಾದ ಈಶ್ವರನೇ, ನೀನು ತಿಳಿದುಕೋ ಹರಿಯೇ ದೇವಿಯು, ದೇವಿಯೇ ಹರಿಯು ಎಂದು ವೇದವು ನುಡಿಯುತ್ತಲಿರುವುದು ಕೇಳು ಎಂದನು. ವಿಷ್ಣು ಮಾಯೆಯು ಎಂಬರೈ ಜನ ವಿಷ್ಣು ಮಾಯೆಯು ಗೆಲ್ಲಲರಿದು ಎಂದಷ್ಟು ಜನ ನುಡಿಯುತ್ತಲಿರುವ ಸಾಧ್ಯವೆಂದೆನುತಾ. ವಿಷ್ಣುವೇ ಮಹಾಕಾಳಿ ತಾನಿಯು ವಿಷ್ಣುತಾ ಶ್ರೀದೇವಿ ಸತ್ಯವು ವಿಷ್ಣು ಮಾಯವದೆಲ್ಲ ದೇವಿಯ ಮಹಿಮೆ ಕೇಳೆಂದ. ಇದಕ್ಕೆ ಜನರು ವಿಷ್ಣುವಿನ ಮಾಯೆ ಎನ್ನುವರು. ಅದೆಷ್ಟೋ ಜನರು ವಿಷ್ಣುವಿನ ಮಾಯೆಯನ್ನು ಗೆಲ್ಲಲು ಆಶ್ಚರ್ಯ ಮತ್ತು ಅಸಾಧ್ಯ ಎಂದು ನುಡಿಯುತ್ತಲಿರುವರು. ವಿಷ್ಣುವೇ ಮಹಾಕಾಳಿಯು, ಶ್ರೀದೇವಿಯೇ ವಿಷ್ಣುವು, ಇದು ಸತ್ಯವು. ವಿಷ್ಣುವಿನ ಮಾಯವೆಲ್ಲವೂ ಶ್ರೀದೇವಿಯ ಮಹಿಮೆಯಾಗಿರುವುದು ಕೇಳೆಂದನು. ವೈದ ಮಧುವೆಂಬವನ ದೇಹದಿ ತ್ವೈದಿತಾಗ ಸುದರ್ಶನಾಸ್ತ್ರವು ಎಯ್ದಿತವನಿಗೆ ಕೋಪ ತಾನೆತ್ತಿದನು ಶೂಲವನು. ಕಾಯ್ದು ಕೋಯಿದ ನೆನುತ ನೆಗಹಲು ಹಾಯ್ದು ತುಡುಕಿದ ಶೂಲ ಒದರಿಂ ಪೊಯ್ದು ಮೇಲ್ಗಾಯಾಗಲ ಸುರನ ವೈದ ವಿಶ್ವಪತಿ. ಮಧು ಎಂಬ ರಾಕ್ಷಸನನ್ನು ವಿಷ್ಣುವು ಹೊಡೆದನು. ಅವನ ದೇಹದ ರಕ್ತದಿಂದ ಆ ಸುದರ್ಶನಾಸ್ತ್ರವು ತೊಯ್ದು ಬಿಟ್ಟಿತು. ಆಗ ಅವನಿಗೆ ಸಿಟ್ಟು ಬಂದಿತು. ಇದನ್ನು ಕಾಯ್ದುಕೋ ಎನ್ನುತ್ತಾ ಶೂಲವನ್ನೆತ್ತಿದನು. ವಿಷ್ಣು ಜಿಗಿದು ಶೂಲವನ್ನು ತೆಗೆದು ಮೇಲಾದ ಗಾಯವಾಗುವಂತೆ ರಾಕ್ಷಸನ್ನು ಹೊಡೆದನು. ತಿರುಹಿ ಗದೆಯನು ಹರಿಯ ಮಸ್ತಕ ಕರಗಿಸಿ ಕೈಟವನು ಆತನ ಬರವ ತಪ್ಪಿಸಿ ತಿವಿದ ಶೂಲಾಗ್ರದಲ್ಲಿ ಮಹಾವಿಷ್ಣು ಮೊರೆದವನನ್ನಲು ಗಡಿದು ಜಗದೀಶ್ವರನ ನೆರಗಿದ ನೀಯ ಜಾಂಡ ಬಿರಿದುದೆಂಬುವ ತೆರದಿ ವರ್ಷದ ಕೋಟಿ ಘಾತದಲ್ಲಿ. ಪುನಃ ಕೈಟವನ್ನು ತಿರುಗಿಸುತ್ತಾ ವಿಷ್ಣುವಿನ ಮಸ್ತಕಕ್ಕೆ ಹೊಡೆದನು. ಆಗ ವಿಷ್ಣುವು ಅದರ ಹೊಡೆತವನ್ನು ತಪ್ಪಿಸಿಕೊಂಡು ತ್ರಿಶೂಲದ ತುದಿಯಿಂದ ಬಲವಾಗಿ ತಿವಿದನು. ಆಗ ಕೈಟವನು ಹಲ್ಲು ಕಡಿದು ಈ ಬ್ರಹ್ಮಾಂಡವು ಬಿರಿಯುವ ಹಾಗೆ ಕೂಗಿ 100 ಕೋಟಿ ಪೆಟ್ಟುಗಳಿಂದ ವಿಷ್ಣುವನನ್ನು ಹೊಡೆದನು. ತಪ್ಪಿಸಿಯೇ ತಿವಿದಸುರ ನೆದೆಯನ್ನು ಕೊಪ್ಪಳಿಸುತ್ತವ ನಗ್ರ ಜನಶಿರ ಒಪ್ಪಳಿಸಿದನು ಗದೆಯಲಾಗ ಮಹೋದ್ರ ಕೋಪದಲ್ಲಿ. ಸಪ್ಪಳ ಆದುದ ಜಾಂಡ ಜುಂಗನ ಘೋರಪ್ಪ ಸಬುದದಿ ನುಡಿಯ ಮೂವರ ಲಿಪ್ಪಸಾಸ ದರ್ಪವನ್ನು ಬಣ್ಣಿಸುವರಾರೆಂದ. ರಾಕ್ಷಸನ ವಜ್ರಾಯುಧವನ್ನು ತಪ್ಪಿಸಿಕೊಂಡು ವಿಷ್ಣುವು ಅವನನ್ನು ತ್ರಿಶೂಲದಿಂದ ತಿವಿದು ಜಿಗಿಯುತ್ತಾ ಬಹಳ ಸಿಟ್ಟಿನಿಂದ ಅವನ ತಲೆಯನ್ನು ಗದೆಯಿಂದ ಅಪ್ಪಳಿಸಿದನು. ಭಯಂಕರ ಸಪ್ಪಳವಾಯಿತು. ಘನಘೋರ ಸಪ್ಪಳದಿಂದ ಭೂಮಂಡಲ ಪ್ರತಿಧ್ವನಿಗೊಂಡು ನುಡಿಯಲು ಮೂವರಲ್ಲಿರುವ ಸಪ್ಪಳ ಅಬ್ಬರಗಳನ್ನು ವರ್ಣಿಸುವವರಾರು ಎಂದನು. ಕುಣಿಯುತ್ತಿದ್ದವು ಮೀಸೆ ಮೂವರಿಗಣಿಸಲೆನ್ನಯನಗಳ ಕಿಡಿಗಳು ಘನತೆರೆಯ ಮುಕ್ಕುಳಿಸಿದವು ಮೂದಲಿಸಿದವು ಜಲವ.
ಕಟಿಲು ಕಣ 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 ಧ್ವನಿ ಅಣಿದುದೈ ಬ್ರಹ್ಮಾಂಡದೊಳಹೊರ ಗಣಕ ಕೇಳ್ಗದಿಗಾತದಲ್ಲಿ ಗಮ್ ಗಮ್ಮಿಕ್ಕಿದುದ ಜಾಂಡ. ಮೀಸಗಳು ಮೂವರಿಗಾಗಿ ಕುಣಿತಿದ್ದವು. ಕಣ್ಣುಗಳು ಕಿಡಿಗಳು ದೊಡ್ಡ ತೆರೆಯನ್ನು ಮುಕ್ಕಳಿಸಿಬಿಟ್ಟವು. ನೀರನ್ನು ತಿರಸ್ಕರಿಸಿದವು. ಕಣ ಕಣ ಎಂಬ ಸ್ವರವು ಈ ಭೂಮಂಡಲದ ಅಂದರೆ ಬ್ರಹ್ಮಾಂಡದ ಒಳಗೆ ಮತ್ತು ಹೊರಗೆ ತುಂಬಿಕೊಂಡಿತ್ತು. ತಿರುಹೆ ಗದೆ ಅಂಬರವು ತಿರ್ರನೆ ತಿರುಗಿದುದು ಸುಳಿಗಾಳಿ ಎದ್ದೆ ಮೆರವು ತಿರ್ದುದು ಜಲವು ತೆರೆಯುವುದು ಕುಳಿತಾಗ ಬರದ ಗದೆ ಗಾತದಲ್ಲಿ ಕಿಡಿಸುರಿದು ಬುಗು ಬುಗು ಬುಗಿಸಿ ಸಲಿಲವ ನರಸುತ್ತಿರ್ದುದು ಆ ಜಲವು ಉಷ್ಣೋದಕದ ತೆರದಿ. ಗದೆಯನ್ನು ತಿರುವಲಾಗಿ ಆಕಾಶವು ಗಿಮಿ ತಿರುಗಿತು. ಈ ತಿರುವಿಕೆಯ ರಭಸಕ್ಕೆ ಸುಳಿಗಾಳಿಯು ಎದ್ದು ತೆರೆಯಾಗುತ್ತಾ ನೀರು ಶೋಭಿಸುತ್ತಿದ್ದಿತು. ರಭಸದಿಂದ ತಿರುಗುವ ಗದೆಗಳ ಹೊಡೆದಾಟದಿಂದ ಕಿಡಿಗಳು ಉದ್ಭವಿಸಿ ಬುಗು ಬುಗು ಎಂಬ ಸಪ್ಪಳದಿಂದ ಆ ಜಲವು ಉಷ್ಣೋದಕದಂತೆ ನೀರನ್ನ ಶೋಭಿಸುತ್ತಿತ್ತು. ಕಳೆಂಬುದು ಬಲುವುದಕವ ಕಳರ ಹರಿಬಾಯ್ ಮುಗಿಲು ರೀ ಹೊಗೆ ಚಿಳೆನು ತಲೆ ಇಳಿದುದದು ಬಗೆದು ಮಹಾಜಲವ ತಿಳಿಯುವ ನಂದಿ ಅಜಾಂಡದುದಕವು ಬಲು ಅರಿತು ಅರ್ಧಾಯ್ತು ಮೂವರ ಬಲು ಕಲಹ ಹೆಚ್ಚಿದುದು ಎಲೆ ಶೌನಕನೆ ಕೇಳೆಂದ. ನೀರು ಬಹಳ ಕಳಕಳ ಎಂದಿತು. ಆ ರಾಕ್ಷಸರ ಹಾಗೂ ವಿಷ್ಣುವಿನ ಬಾಯಿ ಮೂಗುಗಳಿಂದ ಉರಿ ಮತ್ತು ಹೊಗೆಯು ಚಿಳಿ ಎನ್ನುತ್ತಾ ಹೊರಟು ಆ ಮಹಾಜಲವನ್ನು ಬಗೆದು ಇಳಿದುದು. ಬಸವೇಶ್ವರನೇ ತಿಳಿದುಕೋ, ಬ್ರಹ್ಮಾಂಡದ ನೀರು ಬಹಳ ಆರಿ ಅರ್ಧದಷ್ಟಾಯಿತು. ಮೂವರ ವ್ಯಾಜ್ಯವು ಬಹಳ ಹೆಚ್ಚಾಯಿತು. ಎಲೆ ಶೌನಕರೇ ಕೇಳೆಂದನು. ಇಂತು ಗದೆ ಯುದ್ಧದಲ್ಲಿ ಮಹಾವರುಷಂತು ಸಾಸಿರವಾಗಿ ಗದೆಗಳ ನಂತು ಬಿಟ್ಟರು ಕೊಂಡರೆ ಈ ಮೂವರು ಕೃಪಾಣವನು ನಿಂತರೆದುರಿಗೆ ಅಲಿಗೆಗಳ ನಾಂತೆಂತು ಹೇಳಲಿ ಬಲರೆಂತೆನು ತನಗೆ ನೆಗೆದು ಹೊಯ್ದರು ಕೋಪ ದುರ್ಬೇಲಿ. ಹೀಗೆ ಅದೆಷ್ಟೋ ವರ್ಷಗಳವರೆಗೆ ಗದಾಯುದ್ಧವು ನಡೆಯಿತು. ಆಮೇಲೆ ಗದೆಗಳನ್ನು ಬಿಟ್ಟು ಮೂವರು ಖಡ್ಗಡಾಲುಗಳನ್ನು ಧರಿಸಿ ಎದುರಿಗೆ ನಿಂತರು ಮತ್ತು ಬಲೆ ಎನ್ನುತ್ತಾ ಬಹಳ ಸಿಟ್ಟಿನಿಂದ ಜಿಗಿದು ಹೊಡೆದರು. ತಪ್ಪಿಸುತ್ತ ಖಡ್ಗಗಳ ಗಾಯವನ್ನು ನುಪ್ಪರಿಸಿ ಒಯ್ಯಲಿಕ್ಕೆ ದಾರಿಯು ತಪ್ಪಿ ಮೈಯಲಿ ಬೀಳಲಿಬ್ಬಗೆಯಾದುದೈ ದೇಹ. ಅಪ್ಪ ಕೇಳ್ಬಸವೇಶನೇ ಜಲ ಹೆಪ್ಪುಗಟ್ಟಿತು ಅಸುರ ರಕ್ತದಿ ಇಪ್ಪ ಶೌರ್ಯವು ತಗ್ಗದೈ ಶೌನಕನೆ ಕೇಳೆಂದ. ಖಡ್ಗಗಳ ಹೊಡೆತವನ್ನು ತಪ್ಪಿಸುತ್ತಾ ಜಿಗಿದು ಹೊಡೆಯಲಾಗಿ ಖಡ್ಗದ ಬಾಯಿ ತಪ್ಪಿ ರಕ್ಕಸನ ಮೈ ಮೇಲೆ ಬೀಳಲು ಶರೀರವು 2 ಭಾಗವಾಯಿತು. ಆ ರಾಕ್ಷಸನ ರಕ್ತದಿಂದ ನೀರಿನ ದೊಡ್ಡ ಭಾಗವು ಹೆಪ್ಪುಗಟ್ಟಿತು. ಆದರೆ ಅದರಲ್ಲಿರುವ ಶೂರತನ ಕಡಿಮೆಯಾಗಲಾರದು. ಶೌನಕರೇ ಕೇಳೆಂದನು. ಆ ರೀತಿಯಾಗಿ ಹೆಪ್ಪುಗಟ್ಟುತ್ತಾ ಅದು ಮಣ್ಣಾಗಿ ನಿರ್ಮಾಣವಾಯಿತು. ಅಂದರೆ ಆಗ ನೀರಿನ ಮೇಲೆ ಆ ಮಧುಕೈಟವರ ರಕ್ತ ಸುರಿದು ಅದು ಭೂಮಿಯಾಯಿತು. ಆಡುತ್ತಿದ್ದವು ಕಡುಗ ಎಡಬಲ ಮೂಡುತಿ ಹಾಕುವ ಮಿಂಚಿನಂದದಿ ಜಾಡಿಸಿಯೇ ಬೆಳಗಿದವು ಬಿದಿರಲು ಖಡ್ಗ ದಾರಿಯಲಿ ಮೂಡಿಹವು ಕೆಂಗಿಡಿಯು ಕಾರ್ಬುಗೆನ್ಗು ಗೂಡಿ ಒಳೆದವು ಖಡ್ಗಗಾತದಿ ಕೋಡಿ ಹರಿಯುತ್ತಲಿರ್ದುದೈ ಶೋಣಿತವು ಕೇಳೆಂದ. ಎಡಬಲದ ಬದಿಯಲ್ಲಿ ಮೂಡುತ್ತಿರುವ ಕೋಲ್ಮಿಂಚಿನ ಹಾಗೆ ಖಡ್ಗಗಳು ಆಡುತ್ತಿದ್ದವು. ಜಳಪಿಸಿ ಅಲ್ಲಾಡಿಸಲು ಖಡ್ಗಗಳ ಕೊನೆಯಲ್ಲಿ ಕೆಂಪು ಕಿಡಿಗಳು ಮೂಡಿ ಕಪ್ಪು ಹೊಗೆಯು ಕೂಡಿ ಪ್ರಕಾಶಿಸಿದವು. ಖಡ್ಗದ ಹೊಡೆತದಿಂದ ರಕ್ತವು ಧಾರೆಯಾಗಿ ಹರಿಯುತ್ತಿತ್ತು ಕೇಳು ಎಂದನು. ಮಂಡಿಸಿತು ಸಹಸ್ರವತ್ಸರ ಚಂಡ ಯುದ್ಧವದಂತು ಕೋಪವ ಕೊಂಡು ಏಳುತ್ತ ಕಳರ ರಸಿ ತುಡುಕುತ ಕಟಾರಿಗಳ ಮಂಡಿಗಳ ಹೂಡ್ಡೆವಡು ಗಚ್ಚಿಯ ದಂಡೆಯೊಡ್ಡುತ್ತಲಿರಿದ ರಾಗ ಪ್ರಚಂಡ ದೈವವ ಕೈಟಬನು ಮಧುವೆಂಬುವನು ಕೂಡಿ. 1000 ವರ್ಷಗಳವರೆಗೆ ಭಯಂಕರ ಯುದ್ಧವು ಸಾಗಿತು. ರಾಕ್ಷಸರು ಸಿಟ್ಟಿನಿಂದ ಏಳುತ್ತಾ ಖಡ್ಗಗಳನ್ನು ತೆಗೆದುಕೊಂಡು ಮೊಳಕಾಲುಗಳನ್ನೂರಿ ದವಡಿ ಕಚ್ಚಿ ಪ್ರಚಂಡ ಶಕ್ತಿಯುಳ್ಳ ದೇವರನ್ನ ಅಂದರೆ ಹರಿಯನ್ನ ಮಧುಕೈಟಬರು ಇರಿದರು. ಮೊನೆಯಲಣಿ ದಣಿದು ತಪ್ಪಿಸಿ ಚಿನ್ಮಯಾತ್ಮಕ ಕೈಟಬನು ಮಧು ಕನಲು ತಲಿಬಹು ದೃಷ್ಟಿ ಮುಷ್ಟಿಯ ಲಾಗುಲವನದಲ್ಲಿ ಎನಗೆ ಹೊಗಳದು ಬಾರದೈ ಆ ಘನ ಚಮತ್ಕೃತಿ ಲಂಘನವನ ನಿನಗೆ ಏನ್ ಪೇಳುವೆನು ಕಾದಿದರಾಗ ಬೇಸರದೆ. ಖಡ್ಗದ ತುದಿಯಿಂದ ಹೊಡೆತನವನ್ನು ತಪ್ಪಿಸುತ್ತಾ ಚಿನ್ಮಯ ಸ್ವರೂಪ ದೇವನೊಡನೆ ಸಿಟ್ಟಿಗೆದ್ದು ಬಹಳ ಯೋಚನೆಯಿಂದ ಹಿಡಿದೆಳೆದು ತಲೆ ತಗ್ಗಿಸುವಂತೆ ಮಾಡಿ ಇರಿಯುತ್ತಾ ನಡೆಯಿಸಿದ ಯುದ್ಧವನ್ನು
ನನಗೆ ಹೊಗಳಲಿಕ್ಕೆ ಬಾರದಾಗಿದೆ. ಆ ಮಹಾ ಚಮತ್ಕಾರದ ಜಿಗಿತವನ್ನು ಏನು ಹೇಳಲಿ. ಆಗ ಬೇಸರವಿಲ್ಲದೆ ಯುದ್ಧವನ್ನು ಸಾಗಿಸಿದರು. ಈ ಪರಿಯಗನ ಘೋರ ಯುದ್ಧವು ದ್ವಾಪರಾಂಗನಿಗಸುರರಿಗೆ ಬಹು ಕೋಪದುರ್ಬೇಯಲಾಯಿತು. ವರ್ಷ ಸಹಸ್ರ ಪರ್ಯಂತ ಗೋಪತಿಯ ಇಂತಾಯ್ತು ಬಾಳ ವಿದೀಪಿಸದವಿ ಯುದ್ಧ ಮತ್ತೆಯು ಆ ಪರಿಯನೇನೆಂಬೆ ಈರ್ಸಾಸಿರ ವರ್ಷ ಕದನ. ಈ ಬಗೆಯಲ್ಲಿ ಮಹಾಭಯಂಕರವಾದ ಯುದ್ಧವು ಆ ದೇವನಿಗೂ ರಾಕ್ಷಸರಿಗೂ 1000 ವರ್ಷಗಳವರೆಗೆ ಬಹಳ ಕೋಪಾವೇಶದಲ್ಲಿ ನಡೆಯಿತು. ಬಸವೇಶ್ವರನೇ, ಮತ್ತೆ 2000 ವರ್ಷಗಳವರೆಗೆ ಭಯಂಕರ ಯುದ್ಧ ನಡೆಯಿತು. ಆ ರೀತಿಯನ್ನು ಏನು ಹೇಳಲಿ. ಅಂತೂ ಸಹ ಯುದ್ಧ ಇದು ಸಹಸ್ರಂತು ವರ್ಷವದಾಗೆ ಶಕ್ತಿಯ ದೆಂತು ನಾಶವದಾಗದೈ ಮಧುಕೈಟವಾದ್ಯರಿಗೆ ನಿಂತು ಬೇಸರ ತೋರಿ ವಿಷ್ಣುವು ಎಂತು ಕೊಲ್ಲುವೆ ನಿವರ ಆಯುಷವಂತು ಸವೇದು ಎಂದು ಚಿಂತೆಯಗೊಂಡ ತನ್ನೊಳಗೆ. ಆ ಪ್ರಕಾರ 5000 ವರ್ಷಗಳವರೆಗೆ ಯುದ್ಧ ಸಾಗಿದರೂ ಮಧುಕೈಟವರ ಸಾಮರ್ಥ್ಯವು ನಾಶವಾಗಲಾರದು. ನಿಂತು ಬೇಸರಗೊಂಡು ವಿಷ್ಣುವು ಯಾವ ಪ್ರಕಾರ ಇವರನ್ನು ಕೊಲ್ಲಲಿ, ಇವರ ಆಯುಷ ಸವೆಯಲಾರದು ಎಂದು ತನ್ನೊಳಗೆ ಚಿಂತೆಗೊಂಡನು. ಏನು ಪಾಯಿದಿ ಕೊಲ್ವೆ ನಿವರನು ಏನು ಗತಿಯೆಂದೆನುತ ವಿಷ್ಣುವು ತಾನು ನುಡಿದನು ನಗುತ್ತಲ ಮಧುಕೈಟವಾದ್ಯರಿಗೆ. ಏನಿರೈ ಬಹುದಣಿದಿರೈ ನೀವು ನಾನು ಮೆಚ್ಚಿದೆ ನಿಮ್ಮ ಶೌರ್ಯಕ್ಕೆ ಏನು ಬೇಕಾಗಿಹುದು ಬೇಡಿ ಈವೆ ನೊರವೆಂದ. ಯಾವ ಉಪಾಯದಿಂದ ಇವರನ್ನು ಕೊಲ್ಲಬೇಕು, ಏನು ಹೊಂಚನ್ನು ಹಾಕಿ ಎನ್ನುತ್ತಾ ವಿಷ್ಣುವು ತಾನು ನಗುತ್ತಾ ಮಧುಕೈಟವರಿಗೆ ಹೀಗೆ ನುಡಿತಾನೆ. ನೀವು ಬಹಳ ದಣಿದಿರುವಿರಿ, ನೀವು ಬಹಳ ಸುಸ್ತಾಗ್ಬಿಟ್ಟಿದ್ದೀರಿ. ನಿಮ್ಮ ಶೂರತನಕ್ಕೆ ನಾನು ಮೆಚ್ಚಿದ್ದೇನೆ, ಏನು ಬೇಕಾದರೂ ವರವನ್ನು ಕೇಳಿಕೊಳ್ಳಿ ಎಂದು ವಿಷ್ಣು ಹೇಳ್ತಾನೆ. ನಕ್ಕರ ಮಧುಕೈಟವರು ಎಲ್ಲೋ ರಕ್ಕಸದನ ವೀರ್ವರೆಮ್ಮಯ ದಕ್ಕಡಿಯ ನೀನಾತೆ ಸೈನಿನಗಾವು ಮೆಚ್ಚಿದೆವು ಚೊಕ್ಕಟೊರಬೇಡಿವೆ ನಿಮಿಷಕ್ಕೆ ಎಂದರೆ ಕೊಟ್ಟಿರಾಯನು ತಕ್ಕರದಿ ಕೈ ಇಕ್ಕಿದನು ಆ ಸುದರ್ಶನಾಸ್ತ್ರಕ್ಕೆ. ಆ ಮಧುಕೈಟವರು ನಕ್ಕು ಹೇಳ್ತಿದ್ದಾರೆ, ಎಲೈ ಕೇಳು, ನಾವಿಬ್ಬರು ಕಠಿಣ ಹೃದಯದವರು. ನಮ್ಮ ದಕ್ಕಡಿಯನ್ನು ನೀನು ತೆಗೆದುಕೊಂಡಿರುವಿ, ನಮ್ಮ ಹೊಡೆತವನ್ನು ನೀನು ಸಹಿಸಿಕೊಂಡಿರುವಿ. ಇದಕ್ಕಾಗಿ ನಮ್ಮಿಬ್ಬರ ಜೊತೆ ನೀನು ಒಬ್ಬನೇ ಏಕಾಂಗಿಯಾಗಿ ಯುದ್ಧವನ್ನು ಮಾಡಿದೀಯಾ. ಹಾಗಾಗಿ ನಿನ್ನ ಯುದ್ಧವನ್ನು ಮೆಚ್ಚಿ ನಾವೇ ನಿನಗೆ ವರವನ್ನು ಕೊಡುವುದಕ್ಕೆ ಇಷ್ಟಪಟ್ಟಿದ್ದೀವಿ. ಬೇಡು, ನಿನಗೆ ಈ ಕ್ಷಣದಲ್ಲಿ ಕೊಡುತ್ತೇವೆ ಎನ್ನಲಾಗಿ ಕೊಟ್ಟಿರ ಎನ್ನುತ್ತಾ ಪ್ರೀತಿಯಿಂದ ಸುದರ್ಶನಾಸ್ತ್ರಕ್ಕೆ ಕೈಯಿಟ್ಟನು. ಆಗ ವಿಷ್ಣು ಪರಮಾತ್ಮ ಸುದರ್ಶನಾಸ್ತ್ರವನ್ನು ಕೈಯಲ್ಲಿ ತೆಗೆದುಕೊಂಡು ಅರಿಯಲಿ ನಿಮ್ಮಯ ತಲೆಯು ಎಂದರಿಕೆ ಮಾಡುತ್ತ ಕಳರ ಶಿರಗಳ ತರಿದನಾಗಳೆ ಚಕ್ರದಲ್ಲಿ ಶತಸಂಖ್ಯೆ ಚೂರ್ಣಾಗೆ ಹರಣವಳಿದ ಕಳರ ಕಾಣುತ್ತ ಹರಿಯ ಸ್ತುತಿ ಮಾಡಿದನು ಕಮಲಜ ಪರಮಶಾಂಭವಿ ತ್ರಾಹಿ 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 ಎಂದೆನುತ್ತಾ. ಆಗ ವಿಷ್ಣು ಪರಮಾತ್ಮ ಸುದರ್ಶನಾಸ್ತ್ರಕ್ಕೆ ಕೈಯಿಟ್ಟು, ಯಾವಾಗ ರಾಕ್ಷಸರು ನಾವೇ ನಿನಗೆ ಮೆಚ್ಚಿದೀವಪ್ಪ, ನೀನು ಒಬ್ಬನೇ ನಮ್ಮ ಜೊತೆ ಯುದ್ಧ ಮಾಡಿದೀಯಾ, ಹಾಗಾಗಿ ನೀವು ಏನು ಬೇಕು ವರ ನೀನೇ ಕೇಳು ಅಂತ ಹೇಳಿದಾಗ ಸುದರ್ಶನಾಸ್ತ್ರಕ್ಕೆ ಕೈಯಿಟ್ಟು ಈ ನಿಮ್ಮ ತಲೆಗಳು ಈ ಸುದರ್ಶನಾಸ್ತ್ರದಿಂದ ತುಂಡು ತುಂಡಾಗಿ ಕತ್ತರಿಸಿ ಹಾಕಲಿ ಅಂತೇಳಿ ಅದನ್ನು ಪ್ರಯೋಗ ಮಾಡ್ತಾನೆ. ಅರಿಕೆ ಮಾಡುತ್ತಾ ರಕ್ಕಸನ ತಲೆಗಳನ್ನು ಸುದರ್ಶನ ಚಕ್ರದಿಂದ 100 ಚೂರುಗಳಾಗುವಂತೆ ಕತ್ತರಿಸಿ ಹಾಕಿದನು. ಪ್ರಾಣವನ್ನು ಕಳೆದುಕೊಂಡ ಆ ರಕ್ಕಸರನ್ನು ನೋಡುತ್ತಾ ಬ್ರಹ್ಮನು ಶ್ರೇಷ್ಠಳಾದ ಶ್ರೀ ಶಾಂಭವಿಯೇ ರಕ್ಷಿಸು 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 ಎಂದೆನ್ನುತ್ತಾ ವಿಷ್ಣುವಿನ ಸ್ತೋತ್ರವನ್ನು ಮಾಡಿದನು. ಇದಕ್ಕೆಲ್ಲ ಕಾರಣೀಭೂತಳಾಗಿರುವುದು ಆ ಶ್ರೀದೇವಿಯೇ. ಆ ಶ್ರೀದೇವಿಯ ಹರಿಯಲ್ಲಿ ಈ ರೀತಿಯಾದ ಶಕ್ತಿಯನ್ನು ಕೊಟ್ಟು ಈ ರೀತಿಯಾಗಿ ಮಧುಕೈಟಭ ಅಂತಕ್ಕಂಥ ರಾಕ್ಷಸರನ್ನು ಸಂಹಾರ ಮಾಡಿಸಿದಳು ಅಂತ ಹೇಳ್ಬಿಟ್ಟು ಬ್ರಹ್ಮ ಹೇಳ್ತಾನೆ. ತ್ರಾಯಿ ಸರ್ವೇಶ್ವರಿ ಗುರಾಯೇ ತ್ರಾಯಿ ಸರ್ವ ಶರೀರನಾಯೇ ತ್ರಾಯಿ ಸರ್ವಾತ್ಮಾಯ ಸರ್ವಭೂತದಮನಾಯೇ ತ್ರಾಯಿ ಆನಂದಾಯ ಶಿವೆಯೇ ತ್ರಾಯಿ ನಿರ್ಗುಣ ನಿರ್ವಿಕಾರೆ ತ್ರಾಯಿ ಜ್ವಾಲಾ ಮಾಲನೀಯ ತ್ರಾಯೆಂದ ಕಮಲ ಭವ. ಸರ್ವ ಸಂಗತಿಗಳಿಗೂ ಒಡೆಯಳಾದವಳೆ, ಗುರುಸ್ವರೂಪಳೆ, ಸಕಲ ಶರೀರವುಳ್ಳವಳೆ, ಸಂಪೂರ್ಣ ಆತ್ಮ ಸ್ವರೂಪಳೆ, ಪಂಚಮಹಾಭೂತಗಳನ್ನು ನಿಗ್ರಹ ಮಾಡಿದವಳೆ, ಆನಂದ ಕೊಡುವವಳೆ, ದುರ್ಗಾದೇವಿಯೇ, ನಿರ್ಗುಣಳಾದ ನಿರಾಕಾರ ಸ್ವರೂಪಳೇ, ಪ್ರಕಾಶಮಯವಾದ ಮಾಲೆಯನ್ನು ಧರಿಸಿದವಳೇ, ರಕ್ಷಿಸು ಎಂದು ನುಡಿದನು. ತಪ್ತ ಕಾಂಚನ ಭೂಷಣಿಯೇ ಮಹಾತಪ್ತ ಕಾಂಚನ ವರ್ಣ ಕೇವಲ ತಪ್ತ ಸೌಂದರ್ಯ ತಪ್ತ ಖಡ್ಗೆ ತಪ್ತ ಮಹಾಶೌರ್ಯೇ
ತಪ್ತ ಮಹಾರಣೆ ತಪ್ತ ಭೀಷಣೆ ತಪ್ತ ನಯನೆ ತಪ್ತ ದಂಶೆ ತಪ್ತ ಅಂಬರ ತ್ರಾಹಿ 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 ಎಂದ ಕಮಲ ಭವಾನ್. ಕಾದ ಬಂಗಾರದಂಥ ಕಾಂತಿ ಉಳ್ಳವಳೆ, ಬಹಳ ಕಾದ ಬಂಗಾರದ ವರ್ಣದವಳೆ, ಕೇವಲ ತಪ್ತ ಸೌಂದರ್ಯ ಸ್ವರೂಪಳೆ, ಥಳಥಳಿಸುವ ಖಡ್ಗ ಧರಿಸಿದವಳೆ, ಮಹಾವೀರಳೆ, ತಪ್ತ ಹರಣೆಯಾದ ಮಹಾಭಯಂಕರ ಸ್ವರೂಪಳೆ, ತೇಜಸ್ಸುಳ್ಳ ಕಣ್ಣಿನವಳೆ, ಹೊಳೆಯುವ ಹಲ್ಲುಳ್ಳವಳೆ, ಕೆಂಪು ವರ್ಣದ ವಸ್ತ್ರ ಧರಿಸಿದವಳೆ, ರಕ್ಷಿಸು ಎಂದು ಬ್ರಹ್ಮನು ನುಡಿದನು. ಇಂತು ಕಮಲಜ ಹರಿಯ ಸ್ತುತಿಯಲ್ಲಿ ಅಂತು ಕಂತು ಮಧುರಿಪು ನಗುತ ಲಜನನು ಸಂತಸದಲ್ಲಪ್ಪಿದನು ಸರಸ ಆನಂದಪೂರದಲ್ಲಿ. ಎಂತು ದೈತ್ಯರುಗಳುವುದು ಭವವೆಂತು ನಿನ್ನನು ಕೊಲ್ಲಲೈಸಿದ ರೆಂತು ಶಿವತಾನೆಲ್ಲಿ ಎಂದನು ಕೈಟಭಾಂತಕನು. ಹೀಗೆ ಬ್ರಹ್ಮನು ವಿಷ್ಣುವಿನ ಅಂದರೆ ಶ್ರೀದೇವಿ ಸ್ವರೂಪದ ಹರಿಯನ್ನ ಸ್ತುತಿಸಲಾಗಿ ವಿಷ್ಣು ನಗುತ್ತಾ ಸರಸಾನಂದಪುರದಲ್ಲಿ ಸಂಪೂರ್ಣವಾದ ಸಂತೋಷದಲ್ಲಿ ಬ್ರಹ್ಮನನ್ನಪ್ಪಿಕೊಂಡು ಮತ್ತು ಈ ರಾಕ್ಷಸರು ಉತ್ಪತ್ತಿಯಾಗಿದ್ದಾದರೂ ಹೇಗೆ ನಿನ್ನನ್ನು ಕೊಲ್ಲಲು ಅಪೇಕ್ಷಿಸಿದರು, ಶಿವನು ಎಲ್ಲಿದ್ದಾನೆ ಎಂದು ವಿಷ್ಣು ಕೇಳಿದನು. ಒಕ್ಕೆ ನಿನ್ನುದರದೊಳು ನಾ ಬಹುಲೆಕ್ಕವಿಲ್ಲದ ಭುವನ ನೋಡುತ್ತಾ ಧಕ್ಕೆಯಾಗುತ್ತಲೊಡೆದ ನಾಭಿ ಕಮಲನಾಳದಲ್ಲಿ ಎಕ್ಕಲರು ಹುಟ್ಟಿದರು ನಿನ್ನ ಈ ಕೆಲದ ಕಿವಿಗಳಲ್ಲಿ ಎನ್ನನು ಮುಕ್ಕುರಿಕ್ಕುತ ಯುದ್ಧ ಮಾಡೆಂತೆಂದು ಕೋಪಿಸುತ್ತಾ. ಹೇ ವಿಷ್ಣುವೇ, ನಾನು ನಿನ್ನ ಹೊಟ್ಟೆಯನ್ನು ಹೊಕ್ಕೆ ಅಗಣಿತವಾದ ಲೋಕಗಳನ್ನು ನೋಡಿದೆ, ಆದಿಯನ್ನು ಕಾಣದೆ ದಾರಿಯನ್ನು ತಪ್ಪಿಸಿಕೊಂಡು ತೊಂದರೆಪಟ್ಟು ನಿನ್ನ ನಾಭಿ ಕಮಲದಿಂದ ಹೊರಗೆ ಬರುವಾಗ ಕಾಡ ಹಂದಿಯ ಸ್ವರೂಪವುಳ್ಳ ರಾಕ್ಷಸರು ನಿನ್ನ ಎರಡೂ ಬದಿಯ ಕಿವಿಗಳಲ್ಲಿ ಹುಟ್ಟಿದರು. ನನ್ನನ್ನು ಸುತ್ತುಗಟ್ಟುತ್ತಾ ಯುದ್ಧವನ್ನು ಮಾಡು ಎಂದು ಸಿಟ್ಟಿನಿಂದ ನುಡಿದರು. ನೋಡಿದೆನು ನಾನೆನ್ನೊಳಗೆ ಈ ಮೂಢರೆನ್ನಿಂದಳಿವ ಶೌರ್ಯದ ಪಾಡ ಕಾಣದೆ ನೆನೆದ ದೇವಿಯ ಪಾದ ಪಂಕಜವ ಮಾಡು ವಿಷ್ಣುಗೆ ಚೇತನವ ನೀ ಮಾಡು ರಕ್ಷಣೆ ಎನ್ನಲು ದೇವಿಯು ಆಡಲೇನೆತ್ತಿದಳು ನಿನ್ನನ್ನು ನೆನೆದ ಮಾತ್ರದಲ್ಲಿ. ನನ್ನ ಮನಸ್ಸಿನಲ್ಲಿ ನಾನು ತಿಳಿದುಕೊಂಡೆನು, ಈ ಮೂಢರು ನನ್ನಿಂದ ನಾಶವಾಗುವ ವೀರತನದ ರೀತಿಯನ್ನು ಕಾಣದೆ ಶ್ರೀದೇವಿಯ ಚರಣಕಮಲವನ್ನು ನೆನೆದನು ಮತ್ತು ವಿಷ್ಣುವನನ್ನು ಎಚ್ಚರಗೊಳಿಸು ಎಂದು ಎನ್ನಲಾಗಿ ಶ್ರೀದೇವಿಯನ್ನು ನಿನ್ನನ್ನು ನೆನೆದು ಕೂಡಲೇ ಎಚ್ಚರಗೊಳಿಸಿದಳು. ಆಯಿತು ನಿನಗಸುರರಿಗೆ ಯುದ್ಧವದಾಯಿತು, ಪಂಚಸಹಸ್ರ ವರ್ಷಗಳಾಯಿತು ಅಸುರರಿಗಳಿವು ನಿನ್ನ ಸುದರ್ಶನಾಸ್ತ್ರದಲ್ಲಿ. ಆಯಿತು ಎನಗೆಯು ಹರ್ಷಪಾನವದಾಯಿತು, ಬ್ರಹ್ಮಾಂಡುಳುವು ನಿನ್ನಿಂದಾಯಿತು, ಶಿವನನು ಕಾಣಿ ನಾನೆಂತೆಂದನ ಭುಜಭವ. ವಿಷ್ಣುವೇ, ನಿನಗೆ ಮತ್ತು ರಾಕ್ಷಸರ ನಡುವೆ 5,000 ವರ್ಷಗಳವರೆಗೆ ಯುದ್ಧ ನಡೆಯಿತು. ನಿನ್ನ ಸುದರ್ಶನ ಚಕ್ರದಿಂದ ರಾಕ್ಷಸರಿಗೆ ನಾಶವೂ ಉಂಟಾಯಿತು, ನನಗೆ ಬಹಳ ಆನಂದವೂ ಕೂಡ ಆಯಿತು. ಈ ಬ್ರಹ್ಮಾಂಡದ ಉತ್ಪತ್ತಿಯು ನಿನ್ನಿಂದಾಯಿತು. ನಾನು ಶಿವನನ್ನು ಕಾಣೆ, ಅವನು ಎಲ್ಲೋಗಿದನೋ ಶಿವ ನನಗೆ ಗೊತ್ತಿಲ್ಲಪ್ಪ ಅಂತೇಳಿ ಬ್ರಹ್ಮ ನುಡಿತಾನೆ. ಚಿಂತಿಸಿದನ ಭುಜನು ಹರಿತ ಚಿಂತಿಸಿದ ಶಿವ ನಿಂಗೆ ಯಾತಕ್ಕೆ ಮುಂತುಗಾಣದೆ ಮಲಗಿದೆನು ಮಹಾಯೋಗ ನಿದ್ರೆಯಲ್ಲಿ. ಎಂತು ಕಾಂಬ್ಯವು ಶಿವನ ನಾವೀಗೆಂತು ಹುಡುಕುವೆ ವಿನುತ ಬಾಳೆ ಚಿಂತೆಯಲ್ಲಿ ನೆನೆದರು ಶ್ರೀ ಚಿದಾನಂದಾತ್ಮ ಗುರುವರನ. ಶಿವನಿಗೆ ಭೇಟಿಯಾಗದೆ ಮಹಾಯೋಗ ನಿದ್ರೆಯಲ್ಲಿ ನಾನು ಏಕೆ ಮಲಗಿದೆನೋ ಎಂದು ವಿಷ್ಣುವು ಚಿಂತಾಕ್ರಾಂತನಾಗಿ ಅದರಂತೆ ಬ್ರಹ್ಮನು ಚಿಂತಿಸುತ್ತಾ ಆ ಶಿವನನ್ನು ಯಾವ ಬಗೆಯಿಂದ ಈಗ ಕಾಣುವೆವು, ಅವನನ್ನು ಹೇಗೆ ಶೋಧ ಮಾಡುವೆವು ಎನ್ನುತ್ತಾ ಬಹಳ ಚಿಂತೆಯಿಂದ ಶ್ರೇಷ್ಠ ಶ್ರೀ ಚಿದಾನಂದಾತ್ಮ ಗುರುಗಳನ್ನು ಸ್ಮರಿಸಿದರು. ಇತಿ ಶ್ರೀ ತತ್ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ